ಸರ್ ಸರ್ ಮಂಗಳೂರು ಗಂಗಾವತಿಯಿಂದ ಬಂದಿದ್ದೀವಿ. ಅವ್ನ ಸೆಷನ್ ಇಸ್ ವರ್ಸಸ್ 300 ನಿಂಜಾ 500. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ. ಇವತ್ತು ನಾವು ಹೋಗ್ತಿರೋದೊಂದು ಲಾಂಗ್ ರೈಡ್. ಇದು ಇವತ್ತಿನ ರೈಡ್ ಮಜಾ ಇರುತ್ತೆ. ಮಂಗಳೂರು ನಾವು ಹೋಗಿರೋದು ಹೇಗಂತಂದ್ರೆ ಗಂಗಾವತಿಯಿಂದ ಚಿತ್ರದುರ್ಗ ಟು ಶಿವಮೊಗ್ಗದಿಂದ ಸಕ್ಕರೆ ನಾಡಿಗೆ ಒಂದು ಸಕ್ಕರೆ ಬಲ್ಲಿಗೆ ಬಂದಿದ್ವಿ. ಇಲ್ಲಿಂದ ನೆಕ್ಸ್ಟು ಈ ರೂಟ್ ಬಂದು ಆಗುಂಬೆಗೆ ಕನೆಕ್ಟ್ ಆಗುತ್ತೆ. ಆಗುಂಬೆ ಘಾಟ್ಸ್ ಎಲ್ಲ ಎಕ್ಸಿಟ್ ಆದಮೇಲೆ ನಮಗೆ ಕಾರ್ಕಳ ಥ್ರೂ ಮಂಗಳೂರಿಗೆ ಹೋಗ್ಬೋದು ಒಂದು, ಇಲ್ಲಾಂತಂದರೆ ಉಡುಪಿ ಥ್ರೂ ಇನ್ನೊಂದು ಹೋಗ್ಬೋದು. 2 ರೂಟ್ ಇದೆ. ಒಂದು ರೂಟ್ ಬಂದು ಕಾರ್ಕಳದ್ದು, ಇನ್ನೊಂದು ಉಡುಪಿದು. ಮ್ಯಾಪಲ್ಲಿ ತೋರಿಸಿದ್ದು ನಮಗೆ 470 ತೋರಿಸಿತ್ತು. ಬಟ್ ಇವಾಗ ನಾವು ರೀಚ್ ಆದರೆ ತುಂಬ ಜಾಸ್ತಿನೇ ತೋರಿಸ್ತದೆ. 500 ಚೇಂಜ್ ಇದೆ ಹಾಗೆ ನೋಡೋಗಿದ್ರೆ. ಆ್ಯಕ್ಚುಲಿ ಸೈಕ್ಲೋನ್ ಎಫೆಕ್ಟಿಂದ ಗಂಗಾವತಿ ದಾಟಿ ನಾವು ಬುದುಂಪ ಕ್ರಾಸಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಹೊಸಪೇಟೆ ಅಪ್ ಟು ಎಕ್ಸಿಟ್ವರೆಗೂ ಫುಲ್ಲು ಮಳೆ ಇತ್ತು. ಮಳೆ ಇರೋದ್ರಿಂದ ಬೈಕೆಲ್ಲ ತುಂಬ ಹೊಲಸಾಗಿದೆ. ನಿನ್ನೆ ತಾನೇ ವಾಟರ್ ಸರ್ವಿಸ್ ಮಾಡಿಸಿದ್ದೆ. ಸೊ ಸೈಕ್ಲೋನ್ ಎಫೆಕ್ಟಿಂದ ಫುಲ್ ಕಂಪ್ಲೀಟ್ ಫುಲ್ ಮಳೆ ಇತ್ತು ಅಲ್ಲೆಲ್ಲ. ಇನ್ನೂ ಆಗುಂಬೆ 20 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಶೃಂಗೇರಿನೂ ಇದೇ ರೋಡಿಗೆ ಬರ್ತಾ ನೋಡಿ. ಆಗುಂಬೆ 21 ಕಿಲೋಮೀಟ್ರ್. ಆಗುಂಬೆ ಘಾಟ್ಸು ಮಜಾ. ಇದೆಲ್ಲ ಸೀನ್ರಿ ನೋಡ್ಬೋದು, ಎಷ್ಟೊಂದು ಚೆನ್ನಾಗಿದೆ. ಕಂಪ್ಲೀಟ್ ಇದೆಲ್ಲ ಘಾಟ್ಸ್ ಎಲ್ಲ ಬರುತ್ತೆ. ಅದು ಬಾಳಗಾರು, ವಾಟ್ ಇಸ್ ದ್ಯಾಟ್? ಆಮೇಲೆ ನಂದು ಹೊಸ ಬೈಕ್ ತಗೊಂಡಾದ ನಂತರ ಇದು ಫಸ್ಟ್ ಲಾಂಗ್ ಡ್ರೈವ್. ಇದು ಫಸ್ಟ್ ಟೈಮ್ ನಾನು ಮಂಗಳೂರು ಓಡ್ತಿರೋದು. ಇದರಿಂದ ಮುಂಚೆ ಮಂಗಳೂರು ಹೋಗಿಲ್ಲ ನಾನು. ಈ ಫಾರೆಸ್ಟ್ ಏರಿಯಾದಲ್ಲಿ ಪ್ರಾಣಿಗಳೆಲ್ಲ ಬರ್ತಿರೋದು, ಕೋತಿಗಳಾಗಿರ್ಬೋದು. ಅದು ತುಂಬ ಡೇಂಜರ್ ಅದು. ಯಾಕಂದರೆ ರೀಸೆಂಟಾಗಿ ನನ್ನ ಫ್ರೆಂಡು ಒಬ್ಬನು ಹಿಮಾಲಯನ್ ರೈಡರ್, ಒಂದು 60 ಸ್ಪೀಡಲ್ಲಿದ್ದ. ಹೋಗ್ಬಿಟ್ಟು ಸಡನ್ನಾಗಿ ಕೋತಿ ಅಡ್ಡ ಬಂದು ಬಿದ್ದು ಪಾಪ ಇಂಜುರಿ ಎಲ್ಲ ಆಗಿದೆ. ಸೊ ಭಾಳ ಕೇರ್ಫುಲ್ಲಾಗಿ ರೈಡ್ ಮಾಡ್ಬೇಕಾಗುತ್ತೆ ಕೆಲವೊಂದು ಸಾರಿ. Look at this wave. ರೋಡೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೀವು ನೋಡ್ಬೋದು, ರೋಡ್ ಹೇಗಿದೆ ನೋಡಿ. ಇದೆಲ್ಲ ತೀರ್ಥಹಳ್ಳಿ ಸ್ಟಿಲ್ 5 ಕಿಲೋಮೀಟರ್. ಕ್ಲಾಸ್ ಇದೆ ರೋಡು. ಸರ್ ಮಂಗಳೂರು
ಗಂಗಾವತಿಯಿಂದ ಬಂದಿದ್ದೀವಿ ಸರ್. ಹ್ಞೂ ಸರ್, ಬೈಕ್ ಡೆಲಿವರಿ ಇತ್ತು, ಹಾಗಾಗಿ ಹೊಡ್ತಿದ್ದೀವಿ ಸರ್. ಮಂಗಳೂರು ಗಂಗಾವತಿ ಸರ್, ನಮ್ಮದು ಹಂಪಿಯಿಂದ ಮಂಗಳೂರು ಹೊಡ್ತಿರೋದು ಸರ್ ಬೈಕ್ ತೊಗೊಳ್ಳಿಕ್ಕೆ. ಹ್ಞೂ ಸರ್, ಅಪ್ಡೇಟ್ ಇದೆ. ನಂದು ಲಾಸ್ಟ್ ವೀಕೆ ತೊಗೊಂಡಿದ್ದೀನಿ ಸರ್ ಹೊಸ ಬೈಕೆ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಹತ್ತಿ ಬ್ರೋ. ಆಗ್ತಾನೆ ಅಂದ್ಕೊಂಡಿದ್ದೆ ಪಯಪ್ಪ, ಕ್ಯಾಮ್ರಾ ಆನ್ ಐತೆ. ಹಾಂ, ಅಲ್ಲಿ ಪೊಲೀಸು ಬೈಕ್ ಸ್ಟಾಪ್ ಮಾಡೋದಕ್ಕೆ ಅವ್ರು ಸ್ಟಾಪ್ ಮಾಡಿರೋ ರೀಸನ್ ಏನಂದರೆ ಡಾಕ್ಯುಮೆಂಟ್ಸ್ ಕೇಳಲಿಕ್ಕೆ. ಬಟ್ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಹಾಗಾಗಿ ಅವರು ಇವನ್ನ ಚೆಕ್ ಮಾಡಲಿಲ್ಲ. ಈ ಜಸ್ಟ್ ಆಸ್ಕಡ್ ಫಾರ್ ಡಾಕ್ಯುಮೆಂಟ್ಸ್ ಅಷ್ಟೇ ಕೇಳಿದ್ರು. ಕೆಲವೊಬ್ಬರು ಪೊಲೀಸೆಲ್ಲ ತುಂಬ ಏನೋ ಚೆನ್ನಾಗಿರ್ತಾರೆ, ತುಂಬ ಕೈಂಡ್ ಇರ್ತಾರೆ. ಬಟ್ ನಮ್ಮ ಕೆಲವೊಬ್ರು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರಲ್ಲ, ಹಾಗಾಗಿ ಅವರು ಮೆಂಟಾಲಿಟಿನೇ ಚೇಂಜ್ ಆಗುತ್ತೆ. ಯೂಶಲಿ ಲಾಂಗ್ ರೈಡ್ ಮಾಡ್ತಿದ್ದಾರೆ ಅಂತಂದರೆ ಯಾವಾಗಲೂ ಬೈಕ್ದು ಮಿನಿಮಮ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು. RC ಕಾರ್ಡ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಎಮಿಷನ್ ಟೆಸ್ಟ್ ಆಗಿರ್ಬೋದು, ನಿಮ್ಮ ಮೇನ್ ಡ್ರೈವಿಂಗ್ ಲೈಸೆನ್ಸು, ಇವೆಲ್ಲ ಡಾಕ್ಯುಮೆಂಟ್ಸ್ ಮಿನಿಮಮ್ ಬೇಕೇ ಬೇಕಿವೆಲ್ಲ. ಯಾಕಂದರೆ ಇವೆಲ್ಲ ನಿಮ್ಮ ಸೇಫ್ಟಿಗೆ ಮಾಡಿರೋದು. ಹಾಗಾಗಿ ಪ್ರತಿಯೊಂದು ರೈಡಲ್ಲಿ ಇವೆಲ್ಲ ಇಟ್ಕೋಬೇಕು. ಹಾಗೆ ನಿಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಯಾವಾಗಲೂ ರೈಡ್ ಮಾಡ್ತಿರ್ತಾರೆ ಅಂದರೆ ರೆಸ್ಪಾನ್ಸಿಬಿಲಿಟಿಯಿಂದ ರೈಡ್ ಮಾಡಬೇಕು. ರ್ಯಾಶಾಗಿ ಹೇಗೆ ಬೇಕಾದ್ರೆ ಹಾಗೆ ರೈಡ್ ಮಾಡಬಾರ್ದು. ಕೆಲವೊಬ್ರೆಲ್ಲ ಬಾಯ್ಸ್ ಎಲ್ಲ ಇರ್ತಾರೆ, ಅವ್ರು ಯಾರೋ ಮಾಡೋದಕ್ಕೆ ಎಲ್ಲರೂ ಅನುಭವಿಸೋ ಥರ ಬರ್ತದೆ. ಇದು ಪ್ರಾಬ್ಲಮ್ ಆಗೋದು. We just entered to ತೀರ್ಥಹಳ್ಳಿ. ಇದು ನಮ್ಮ ಕುವೆಂಪು ಅವರು ಕವಿ ಕುವೆಂಪು ಅವರು ಜನ್ಮಸ್ಥಳ. ಇದು ಅವರು ಹುಟ್ಟಿರೋದು ಇದೇ ಊರಲ್ಲಿ. ಇದು ತಾಲೂಕಿದೆ, ತೀರ್ಥಹಳ್ಳಿ ತಾಲೂಕು ಬರ್ತಿರೋದು. ಐ ಆಮ್ ನಾಟ್ ಶ್ಯೂರ್, ಬಟ್ ಕವಿಗಳ ನಾಡು, ಮಲೆನಾಡಿನ ಹೆಬ್ಬಾಗಿಲು ತೀರ್ಥಹಳ್ಳಿಗೆ ಸ್ವಾಗತ. ಪಟ್ಟಣ ಜಿಲ್ಲಾ ಪಂಚಾಯತ್ ತೀರ್ಥಹಳ್ಳಿ. ಇದು ಆಗುಂಬೆ ಘಾಟ್ಸ್. ಇದು ಹೆವಿ ಘಾಟ್. ಇದು ಘಾಟ್ ಇಸ್ ವೆರಿ ಹೆವಿ ಘಾಟ್. ಆಮೇಲೆ ಬ್ರೇಕಿಂಗಲ್ಲಿ ನಿಂದ್ರಲ್ಲ ಬ್ರೋ, ಗಾಡಿಯಲ್ಲಿ ಗೇರಲ್ಲೇ ಆಟ ಆಡ್ಬೇಕು. ಬ್ರೋ ಏನು ಬ್ರೋ ರೋಡ್ ಹಿಂಗೆ ಐತದ?
What a road! Very commercial road, you know. ಇವಾಗ ತಾನೇ ಮಂಗಳೂರು ರೀಚ್ ಆಗಿದ್ದೀವಿ. ಮಂಗಳೂರು ರೀಚ್ ಆದಾಗ ನಮಗೆ ಎಷ್ಟು ಕಿಲೋಮೀಟರ್? 485 ಕಿಲೋಮೀಟ್ರ್. ವಾವ್, 7 ಅವರ್ಸಲ್ಲಿ 485 ಕಿಲೋಮೀಟ್ರ್ ನಾನು ರೈಡ್ ಮಾಡಿರೋದಿರುತ್ತೋ. ಏನೋ ಡೆಸ್ಟಿನೇಷನ್ ನಾವಿನ್ನೂ ರೀಚ್ ಆಗಿಲ್ಲ. ಆ ಡೆಸ್ಟಿನೇಷನ್ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಇದು. ಆ ಘಾಟ್ಸಲ್ಲ ಒಂದು ಸ್ವಲ್ಪ ಆಗುಂಬೆ ಆ ಸೈಡಲ್ಲೇ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ನಮಗೆ. ಇಲ್ಲಂತಂದ್ರೆ ಎಷ್ಟೊತ್ತಿಗೆಲ್ಲ ರೀಚ್ ಆಗಿರ್ತಿದ್ವಿ. ಹೀಟ್ನೂ ಹಾಗೆ ಇದೆ, ಇಲ್ಲೆಲ್ಲ ಫುಲ್ ಹೀಟ್ ಇದೆ. ಹಾಂ, ಈ ಸೈಡೆಲ್ಲ ಸಮುದ್ರಗಳಿರೋದ್ರಿಂದ ಹೀಟ್ ಹಾಗೇ ಇರುತ್ತೆ. ತುಂಬ ಹ್ಯೂಮಿಡ್ ಇರುತ್ತೆ ಕ್ಲೈಮೇಟ್ ಇಲ್ಲೆಲ್ಲ. ಚರ್ಚ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಟಯರ್ಡ್ ಆಗಿದೆ ಕಂಟಿನ್ಯೂಸ್ಲಿ ರೈಡ್ ಮಾಡಿ ಮಾಡಿ ಮಾಡಿ. ಪರ್ ಡೇ ಎಲ್ಲ ಅಂದರೆ 500 ಕಿಲೋಮೀಟ್ರ್ ಅಡ್ಡಾಡ್ದಂಗೆ ಇವತ್ತು ನಾನು. ಹಾಂ, ಬೈಕ್ ಮಾತ್ರ ಹೆವಿ ಹೀಟ್ ಆಗ್ಬಿಟ್ಟಿದೆ ಇಂಜಿನ್. ನಾನ್ ಸ್ಟಾಪ್ ಏನಾದರೂ ಒಂದು 150-200 ಕಿಲೋಮೀಟ್ರ್ ಆರಾಮ್ಸೆ ರೈಡ್ ಮಾಡಿದ್ವಿ ಬೈಕ್. ನಾವು ಯಾಕೆ ಇವತ್ತು ಮಂಗಳೂರಿಗೆ ಬಂದಿದ್ದೀವಿ ಅಂದರೆ ಕಾರಣ. ಬ್ರೋ ಎಲ್ಲಿದ್ದವ್ರ? ಓಕೆ, ಇಲ್ಲಿ ಸರ್ವಿಸ್ ಸೆಂಟರ್ ಇರಬೇಕಲ್ಲ. ಇವತ್ತು ನಾನು ರೈಡ್ ಮಾಡಿರೋ ಕಿಲೋಮೀಟರ್ಸು 487.5 ಫಾರ್ 7 hours. ನಾವು ಯಾಕೆ ಬಂದಿದ್ದೀವಿ ಅಂದರೆ ಇವತ್ತು ಮಂಗಳೂರಿಗೆ. ಬ್ರೋ ಹೋಗಿ ಒಳಗಡೆ. ನಾವು ಮಂಗಳೂರಿಗೆ ಬಂದಿರುವ ಕಾರಣ ಇವತ್ತು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಖಿ ಮೋಟಾರ್ಸ್. ಸರ್ ಹಾಯ್, ಜೀವನ್ ಗಂಗಾವತಿ. ರೋಹಿತ್ ಸರ್? ರೋಹಿತ್, ಓಕೆ. ಸಾರಿ, ಎಸ್. This is a Kawasaki showroom in Bangalore. This one is Versys 300, Ninja 500. These are all KLX 230. What a sexy machines. It's very beautiful to see.